ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವಾಗ ನೋಡ್ಬೋದು ನನ್ನ ಸ್ಕಿನ್ ತುಂಬ ಗ್ಲೋ ಆಗ್ತಿದೆ. ನಾನು ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್ ಡೇ 9ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನೋಡ್ಬೋದು ನನ್ನ ಮುಖದಲ್ಲಿ ಪಿಂಪಲ್ ಪ್ಯಾಚ್ ಇದೆ. ನಾನು ಮೊದಲೇ ಅದನ್ನು ಅಪ್ಲೈ ಮಾಡಿದ್ದೀನಿ. ಸೊ ದಟ್ ಅದು ನೆಕ್ಸ್ಟ್ ಸ್ಕಿನ್ ಕೇರ್ ಆಗಿದ್ಮೇಲೆ ಅಪ್ಲೈ ಮಾಡಿದ್ರೆ ಬಿದ್ದೋಗ್ತಿತ್ತು. ಅದಕ್ಕೆ ಫಸ್ಟೇ ಅಪ್ಲೈ ಮಾಡಿ ನಾನು ಸ್ಕಿನ್ ಕೇರ್ ರೊಟೀನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ನಾನು ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೇಮ್ ಪ್ರಾಡಕ್ಟ್, ಸೇಮ್ ಥಿಂಗ್ಸ್ 9 ಡೇಸಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಬೋರ್ ಆಗಿರ್ಬೋದು, ಬಟ್ ಏನು ಮಾಡೋದು, ಕಾನ್ಸ್ಟೆಂಟಾಗಿ ನಾನು ಇದೇ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೇ ನನಗೆ ನಾನೇನು ಸ್ಕಿನ್ ಕೇರ್ ರೊಟೀನ್ ಸ್ಟಾರ್ಟ್ ಮಾಡಿದೆ 14 ಡೇಸ್ ಚಾಲೆಂಜ್, ಅದಕ್ಕೆ ಒಂದು ಅರ್ಥ ಅಂತ ಹೇಳಿಬಿಟ್ಟು ನಾನು ಸೇಮ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಒನ್ಸ್ ಟೋನರ್ ಆಗಿದ್ಮೇಲೆ ಸ್ನೇಲ್ ಎಸೆನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗೆ ಇದು ತುಂಬ ಗ್ಲೋ ಕೊಡುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ನನ್ನ ಮುಖದಲ್ಲಿ ನೀವು ನೋಡ್ಬೋದು ತುಂಬ ಡಿಫ್ರೆನ್ಸ್. ನಂದು ಡೇ 1ಗೆ ಇಂದ ಡೇ 9 ಒಳಗೆ ಎಷ್ಟು ಚೇಂಜಸ್ ಆಗಿದೆ ಅಂತ. ಸ್ವಲ್ಪ ಪಿಂಪಲ್ಸ್, ಆ್ಯಕ್ಟಿವ್ ಪಿಂಪಲ್ಸ್ ಬಂದಿದೆ. ಅದಕ್ಕೂ ರೀಸನ್ ಇದೆ. ನನ್ನ ಹೆಲ್ತ್ನ ನಾನು ಏನು ಸ್ಕಿನ್ ಕೇರ್ ಮಾಡಿ ನಾನು ಏನು ತಿಂತೀನಿ ಅದು ಮ್ಯಾಟರ್ ಆಗುತ್ತೆ. ಸೊ ನಾನು ಸ್ವಲ್ಪ ಅನ್ಹೆಲ್ದಿ ಕಡೆಗೆ ಹೋಗ್ಬಿಟ್ಟಿದ್ದೆ. ಅದರಿಂದ ಅನ್ಹೆಲ್ದಿ ಫುಡ್ ತುಂಬ ತಿಂದೆ, ಅದರಿಂದ ನನಗೆ ಪಿಂಪಲ್ಸ್ ಕಾಣಿಸ್ತಾ ಇದೆ. ಇಟ್ಸ್ ನಾಟ್ ಬಿಕಾಸ್ ಆಫ್ ಸ್ಕಿನ್ ಕೇರ್ ರೊಟೀನ್. ಸೊ ಒನ್ಸ್ ಸ್ನೇಲ್ ಎಸೆನ್ಸ್ ಆಗಿದ್ಮೇಲೆ ಹೈಫಿನ್ನಿಂದು ಡಬಲ್ ರೇಡಿಯಂಟ್ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ನನಗೆ ಡಾರ್ಕ್ ಸ್ಪಾಟ್ಸ್ನೆಲ್ಲ, ಪಿಗ್ಮೆಂಟೇಷನ್ಸ್, ಆ್ಯಕ್ನಿ ಮಾರ್ಕ್ಸ್ ಏನಿದೆ ಅದರಲ್ಲಿ ಡಿಫ್ರೆನ್ಸ್ ಬರುತ್ತೆ ಅಂತ ಅಂದ್ಕೊಂಡು 14 ಡೇಸ್ ಚಾಲೆಂಜ್ನ ತೊಗೊಂಡಿನಿ. 14 ಡೇಸಿಗೆ ಏನೂ ಗೊತ್ತಾಗಲ್ಲ, ಮೇ ಬಿ ಅದು 20 ಡೇಸು ಆಗ್ಬೋದು, 21 ಡೇಸ್ 24 ಡೇಸ್ ಚಾಲೆಂಜು ಅದು ಇದಾಗ್ಬೋದು. ಸೊ ನನ್ನ ಐಡಿಯಾ ಏನು ಅಂದರೆ, ಈ ಬಾಟಲ್ ಫುಲ್ ಖಾಲಿ ಆಗೋ ತನಕ ಯೂಸ್ ಮಾಡೋಣ. ಎಲ್ಲ ನನಗೆ ಡಿಫ್ರೆನ್ಸ್ ಕಾಣಿಸ್ತಂದರೆ ಐ ವಿಲ್ ರೆಕಮೆಂಡ್. ಬಟ್ ನಾನೀಗ ಯಾವ ಪ್ರಾಡಕ್ಟ್ಸ್ನ ಯಾರಿಗೂ ರೆಕಮೆಂಡ್ ಮಾಡ್ತಲ್ಲ. ಇದು ನಾನು ನನ್ನ ಸ್ಕಿನ್ನಿಗೆ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ನ ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ಒನ್ಸ್ ನಂದು ಸಿರಮ್ ಆಗಿದ್ಮೇಲೆ ನಾನು ಪಾಂಡ್ಸ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಅದು ಜೆಲ್ ಬೆಸ್ಟ್. ನಾನು ಯಾವಾಗಲೂ ಹೇಳ್ತೀನಿ, ಕಾಂಬಿನೇಷನ್ ಸ್ಕಿನ್ ಆಗಲಿ, ಡ್ರೈ ಸ್ಕಿನ್ ಆಗಲಿ, ಆಯಿಲಿ ಸ್ಕಿನ್ ಆಗಲಿ, ದಿಸ್ ದ ಬೆಸ್ಟ್ ಮಾಯ್ಶ್ಚರೈಸರ್ ಅಂತ. ಒನ್ಸ್ ಮಾಯ್ಶ್ಚರೈಸರ್ ಆಗಿದ್ಮೇಲೆ ಸೊ ನೋಡ್ಬೋದು ನಾನು ತುಂಬ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ. ಡೇ ಟೈಮ್ ಆಗಲಿ, ನೈಟ್ ಟೈಮ್ ಆಗಲಿ ನಾನು ಇದೊಂದನ್ನ ಮಿಸ್ ಮಾಡಲ್ಲ. ಏನೂ ಪ್ರಾಡಕ್ಟ್ ಯೂಸ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಮಾಯ್ಶ್ಚರೈಸರ್ ಒಂದು ನೀವು ಡೈಲಿ ಅಪ್ಲೈ ಮಾಡಲೇಬೇಕು. ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್, ಒಂದಲ್ಲ ಎರಡು. ಸೊ ಒನ್ಸ್ ನಂದು ಮಾಯ್ಶ್ಚರೈಸರ್ ಆಗಿದ್ಮೇಲೆ ನಾನು ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡ್ತಿದ್ದೀನಿ. ಸೊ ದಟ್ ಪೂರ್ತಿ ಪ್ರಾಡಕ್ಟ್ಸ್ ಎಲ್ಲ ನನ್ನ ಸ್ಕಿನ್ನಿಗೆ ಅಬ್ಸರ್ವ್ ಆಗಲಿ ಅಂತ. ಒನ್ಸ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ಮೇಲೆ ನಾನು ಸನ್ಸ್ಕ್ರೀನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಸೊ ಸನ್ಸ್ಕ್ರೀನ್ ಈಸ್ ವೆರಿ ಎಸೆನ್ಷಿಯಲ್. ನೀವು ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್ ಯಾವಾಗಲೂ ಮಿಸ್ ಮಾಡಬೇಡಿ. ಏನೇ ಮಿಸ್ ಮಾಡಿದ್ರೂ ಸನ್ಸ್ಕ್ರೀನ್ನ ಮಿಸ್ ಮಾಡಬೇಡಿ. ನಿಮಗೆ ಸ್ಕಿನ್ನಿಗೆ ಯಾವ ಸೂಟ್ ಆಗುತ್ತೆ ಆ ಪ್ರಾಡಕ್ಟ್ನ, ಆ ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡ್ಬೋದು. ಸೊ ಒನ್ಸ್ ಸನ್ಸ್ಕ್ರೀನ್ ಆಗಿದ್ಮೇಲೆ ಆ್ಯಸ್ ಯೂಶ್ವಲ್ ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಸೊ ಲಿಪ್ ಬಾಮ್ ಆಗಿದ್ಮೇಲೆ ನಾನು ಸ್ಕಿನ್ ಕೇರ್ ರೊಟೀನ್, AM ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್ ಮುಗಿಯುತ್ತೆ. ಸೊ ಯಾರ್ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್, ಫಾಲೋ ಆ್ಯಂಡ್ ಲೈಕ್, ಕಮೆಂಟ್ ಫಾರ್ ಮೋರ್. ಎಲ್ರಿಗೂ ಶುಭ ದಿನ ಆ್ಯಂಡ್ ಬಾಯ್ ಬಾಯ್.